ಇದೀಗ ಶೃಂಗೇರಿ ಮರುಮತ ಎನ್ನಿಕೆಯಲ್ಲೂ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿದೆ. ಹಾಲಿ ಶಾಸಕ ಡಿಟಿ ರಾಜೇಗೌಡ ಮತ್ತೊಮ್ಮೆ ಗೆಲುವು ಫಿಕ್ಸ್. ಶೃಂಗೇರಿ ಮರುಮತ ಎನ್ನಿಕೆಯಲ್ಲೂ ಕಾಂಗ್ರೆಸ್ ಮೇಲುಗೈ. ಹಾಲಿ ಶಾಸಕ ಡಿಟಿ ರಾಜೇಗೌಡ ಮತ್ತೊಮ್ಮೆ ಗೆಲುವು ಫಿಕ್ಸ್. ಬಿಜೆಪಿಯ ಜೀವರಾಜ್ಗೆ ಮತ್ತೊಮ್ಮೆ ಮುಖಭಂಗ ಫಿಕ್ಸ್. ತಿರಸ್ಕೃತಗೊಂಡಿದ್ದ ಬಹುತೇಕ ಅಂಚೆ ಮತಗಳು ಮತ್ತೆ ತಿರಸ್ಕೃತ ಅಂಚೆ ಮತಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗದಿಂದ ಫಲಿತಾಂಶ ಘೋಷಣೆಯಾಗುತ್ತೆ. ಶೃಂಗೇರಿ ಮರುಮತ ಎನ್ನಿಕೆಯಲ್ಲೂ ಕಾಂಗ್ರೆಸ್ ಮತ್ತೆ ಮೇಲುಗೈ. ಹಾಲಿ ಶಾಸಕ ಡಿಟಿ ರಾಜೇಗೌಡ ಮತ್ತೊಮ್ಮೆ ಗೆಲುವು ಫಿಕ್ಸ್. ಜೀವರಾಜ್ಗೆ ಮತ್ತೊಮ್ಮೆ ಮುಖಭಂಗ ಇದೀಗ. ಯಾಕಂದ್ರೆ ಇದು ಅವೈಜ್ಞಾನಿಕವಾಗಿದೆ, ಸಾಕಷ್ಟು ಅಕ್ರಮವಾಗಿದೆ, ಸರಿಯಾದ ರೀತಿಯಲ್ಲಿ ಮತ ಎನ್ನಿಕೆ ಆಗಿಲ್ಲ, ಇವೆಲ್ಲವನ್ನ ಕೂಡ ಆರೋಪ ಮಾಡಿ ಕೋರ್ಟ್ಗೆ ಇದನ್ನ ಮನವಿಯನ್ನ ಸಲ್ಲಿಸಿ ಅದಾದ ಮೇಲೆ ಕೋರ್ಟಿಂದ ಅನುಮತಿಯನ್ನ ಪಡೆದುಕೊಂಡು ಮತ ಎನ್ನಿಕೆಗೆ ಮೇ 2ನೇ ತಾರೀಕನ್ನು ಫಿಕ್ಸ್ ಆಗುತ್ತೆ. ರಾಜೇಗೌಡಗೆ ಆಕ್ಷೇಪಣೆ ಬೇಕಾದ್ರೆ ಸಲ್ಲಿಸಬಹುದು ಅಂತಾನು ಹೇಳುತ್ತೆ ಕೋರ್ಟ್. ಬಟ್ ರಾಜೇಗೌಡ ಯಾವುದೇ ಆಕ್ಷೇಪಣೆ ಸಲ್ಲಿಸದ ಓಕೆ ಮರುಮತ ನಡೆಸಿ ಅಂತ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಬಟ್ ಇದೀಗ ಬಹುತೇಕ ಮತಗಳಲ್ಲಿ ರಾಜೇಗೌಡಗೆ ಮುನ್ನಡೆ. ಹಾಗಾಗಿ ಈ ಬಾರಿನೂ ಕೂಡ ಹಾಲಿ ಶಾಸಕ ಟಿಡಿ ರಾಜೇಗೌಡ ಮತ್ತೊಮ್ಮೆ ಗೆಲುವು ಇಲ್ಲಿ ಫಿಕ್ಸ್ ಆಗಿದೆ. ಬಿಜೆಪಿಯ ಜೀವರಾಜ್ ಒಂದಿಷ್ಟು ಆರೋಪಗಳನ್ನ ಮಾಡಿ ಮರು ಎನ್ನಿಕೆ ಆಗಬೇಕು ಅಂತ ಆಕ್ಷೇಪವನ್ನ ಸಲ್ಲಿಸ್ತಾರೆ. ಹೀಗಾಗಿ ಇದು ಎಲ್ಲದಕ್ಕೂ ಕೂಡ ರಾಜೇಗೌಡ ಯಾವುದೇ ರೀತಿಯಾದಂಥ ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಲ್ಲ. ಒಂದಿಷ್ಟು ಕೋರ್ಟ್ಗೆ ಒಂದಿಷ್ಟು ಏನು ಮನವಿಯನ್ನ ಮಾಡ್ಕೊಂಡಿರ್ತಾರೆ ರಾಜೇಗೌಡ, ಮೊದಲಿಗೆ ಮನವಿಯ ಮೇರೆಗೆ ಕೋರ್ಟ್ ಒಂದು ನಿರ್ಧಾರವನ್ನ ಕೊಟ್ಟಿರುತ್ತೆ. ನಿಮ್ದೇನಾದ್ರೂ ಆಕ್ಷೇಪಣೆ ಇದ್ರೆ ಏಪ್ರಿಲ್ 20 ಒಳಗಡೆ ನೀವು ಸಲ್ಲಿಸಬಹುದು ಅಂತ. ಬಟ್ ಇದಕ್ಕೆ ರಾಜೇಗೌಡ ಯಾವುದೇ ಮುನ್ನೆಲೆಗೆ ಬಂದಿರಲ್ಲ. ಹಾಗಾಗಿ ಕೋರ್ಟ್ ಮೇ 2ನೇ ತಾರೀಕು ಒಂದು ಡೇಟನ್ನು ಫಿಕ್ಸ್ ಮಾಡುತ್ತೆ. ಮೇ 2ನೇ ತಾರೀಕು ಅಂದ್ರೆ ಇವತ್ತು ಮರುಮತ ಎನ್ನಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇದೀಗ ನೋಡಿ, ಬಹುತೇಕಲ್ಲಿ ಕಾಂಗ್ರೆಸ್ಸೇ ಮೇಲುಗೈ ಇದೆ. ಹಾಗಾಗಿ ಈ ಬಾರಿನೂ ಕೂಡ ಮತ್ತೆ ಮರು ಎನ್ನಿಕೆಯಲ್ಲೂ ಕೂಡ ರಾಜೇಗೌಡನೇ ಅಲ್ಲಿ ಮೇಲುಗೈಯನ್ನ ಸಾಧಿಸುವಂಥದ್ದು ಫಿಕ್ಸ್ ಆಗಿ ಕಾಣಿಸ್ತಾ ಇದೆ. ಬಟ್ ಬಿಜೆಪಿಯ ಜೀವರಾಜ್ಗೆ ಇದು ದೊಡ್ಡ ಮುಖಭಂಗ. ಹಲವಾರು ಆರೋಪಗಳನ್ನ ಮಾಡ್ತಾ ಇದ್ರು. ಭ್ರಷ್ಟಾಚಾರದ ಆರೋಪವನ್ನ ರಾಜೇಗೌಡನ ಮೇಲೆ ನೇರವಾಗಿ ಮಾತನಾಡಿದ್ದಾರೆ ಜೀವರಾಜ್. ಯಾಕಂದ್ರೆ ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತನಾಡುವಂತ ಸಂದರ್ಭದಲ್ಲಿ ರಾಜೇಗೌಡ ಕಣ್ಣೀರ್ ಹಾಕೊಂಡು ಹೇಳ್ತಾರೆ, ಮಾತಾಡ್ತಾರೆ. ಇವೆಲ್ಲವನ್ನ ಕೂಡ ನಾಟಕೀಯವಾಗಿ ಭಾವಿಸಿ ಒಂದಿಷ್ಟು ಭ್ರಷ್ಟಾಚಾರದ ಆರೋಪವನ್ನ ಕೂಡ ಮಾಡ್ತಾರೆ. ಇವೆಲ್ಲವೂ ಕೂಡ ಆದ ಮೇಲೆ ಮತ್ತೆ ಮರು ಎನ್ನಿಕೆಯಲ್ಲಿ ರಾಜೇಗೌಡ ಮೇಲುಗೈ ಸಾಧಿಸುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ರಿಸಲ್ಟ್ ಸಹಿತ ಹೊರಬೀಳುವಂಥದ್ದು. ಈಗ ಮತ್ತೆ ಬಿಜೆಪಿಗೆ ಮುಖಭಂಗ, ಬಿಜೆಪಿ ಜೀವರಾಜ್ಗೆ ಇದೀಗ ಮತ್ತೆ ಮುಖಭಂಗ ಆಗಿದೆ.